ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವಂಥ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಹೊಂದುವಂಥ ಒಂದು ಚಟ್ನಿ ರೆಸಿಪಿನ ತೋರಿಸಿ ಕೊಡಾಕತ್ತೇನ್ರಿ. ನೀವು ಈ ರೆಸಿಪಿನ ಒಮ್ಮೆ ಮಾಡಿದ್ದ ಆದ್ರೆ ಸಾಂಬಾರ್ ಮತ್ತು ಪಲ್ಯ ಕೂಡ ಮರಿತೀರ, ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಇರ್ತೈತ್ರಿ. ಬಿಸಿ ಬಿಸಿ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕೊಂಡ ಈ ಚಟ್ನಿನ ಕಲಿಸ್ಕೊಂಡು ತಿಂತಾ ಇದ್ರೆ ಎಲ್ಲವನ್ನು ಮರಿತೀರಾ, ಅಷ್ಟೊಂದು ರುಚಿಯಾಗಿರ್ತೈತ್ರಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಒಂದು ಸೂಪರ್ ಆಗಿರುವಂಥ ಗ್ರೇವಿ ಅಥವಾ ಚಟ್ನಿ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಈ ರೆಸಿಪಿನ ಮಾಡೋಕೆ ಫಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡು ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪ ಜಾಸ್ತಿನ ತೊಗೋರಿ ಕೊತ್ತಂಬರಿನ. ಇವಾಗ ನೋಡ್ರಿ, ಈ ಕೊತ್ತಂಬರಿನ ವಾಶ್ ಮಾಡಿರುವಂಥ ಕೊತ್ತಂಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಕೊತ್ತಂಬರಿನ ಎಷ್ಟು ನಾವು ಜಾಸ್ತಿಯಾಗಿ ತೊಗೊಳ್ತೀವಲ್ಲ ಅಷ್ಟು ಈ ರೆಸಿಪಿ ಸೂಪರಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ನಾನು ಈ ಕೊತ್ತಂಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಇವಾಗ ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು, ಪ್ಯಾನ್ ಸ್ವಲ್ಪ ಬಿಸಿಯಾಗಿಂದ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡ್ರಿ. ನೋಡ್ರಿ, ಫಸ್ಟು ಇಷ್ಟ ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆ ಕಾದ ನಂತರ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿನ ಇದ್ರೊಳಗೆ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು. ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊರಿ. ನೋಡ್ರಿ, ಇಲ್ಲಿ ನಾನು ಕೂಡ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನಿ. ನೋಡ್ರಿ, ಈ ರೀತಿ ಸ್ವಲ್ಪ ಫ್ರೈ ಆಗಿಂದ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫಸ್ಟು ಕೊತ್ತಂಬರಿನ ಫ್ರೈ ಮಾಡಿಕೊಂಡು ನಾವು ಚಟ್ನಿ ರೆಸಿಪಿನ ಮಾಡೋದ್ರಿಂದ ಸೂಪರ್ ಆಗಿರುವಂಥ ಚಟ್ನಿ ರೆಡಿ ಆಗ್ತೈತ್ರಿ. ಒಮ್ಮೆ ನೀವು ಈ ಚಟ್ನಿ ರುಚಿ ನೋಡಿದ್ದ ಆದ್ರೆ ನೀವು ಸಾಂಬಾರು ಕೂಡ ಮಾಡೋದಿಲ್ಲ, ಪ್ರತಿದಿನ ಇದೇ ಚಟ್ನಿನ ಮಾಡಿಕೊಂಡು ತಿಂತೀರಿ, ಅಷ್ಟೊಂದು ರುಚಿಯಾಗಿರ್ತೈತಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂತು ಅಂಥೇಳಿ. ನೀವು ಒಮ್ಮೆ ಮಾಡಿದ್ದ ಆದ್ರೆ ನೀವೇ ಹೇಳ್ತೀರಿ ಸೂಪರ್ ಅಂಥೇಳಿ, ಅಷ್ಟೊಂದು ಟೇಸ್ಟಿಯಾಗಿ ಇರ್ತೈತ್ರಿ. ನೋಡ್ರಿ, ಇವಾಗ ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಕೊತ್ತಂಬರಿನ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಳಕತ್ತೇನಿ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡು ನಾನಿಲ್ಲಿ ಮೀಡಿಯಮ್ ಸೈಜ್ ಇದ್ದು 2 ಉಳ್ಳಾಗಡ್ಡಿನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನಿ. ಅದಕ್ಕೆ ಒಂದು ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಎಸಳು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ, 2 ಟೀ ಸ್ಪೂನಷ್ಟು ನಾನಿಲ್ಲೇ ಖಾರದ ಪುಡಿನ ಸೇರಿಸ್ಕೊಳಕತ್ತೇನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸೇರಿಸ್ಕೊಳ್ಬೋದು. ಇವಾಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟಿರುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರ್ಬೇಕ್ರಿ. ಇವಾಗ ನೋಡ್ರಿ, ನಾನು ಯಾವ ಪ್ಯಾನ್ ಒಳಗೆ ಕೊತ್ತಂಬರಿನ ಫ್ರೈ ಮಾಡಿದ್ನಲ್ಲ ಅದೇ ಪ್ಯಾನ್ನ ಮತ್ತು ಕಾಯೋದಕ್ಕಿಟ್ಟು ಪ್ಯಾನ್ ಕಾದಿಂದ ಒಂದು 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅಡುಗೆ ಎಣ್ಣೆ ಕಾದ ನಂತರ ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡು ನೀಟಾಗಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ಫ್ರೈ ಆಗಿಂದ ಇದಕ್ಕೆ ನಾನು ಫ್ರೆಶ್ ಆಗಿರುವಂಥ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನಿ. ಇದೆಲ್ಲ ಫ್ರೈ ಆಗಿಂದ ನಾನು ಒಂದು ಇಲ್ಲ ಹಾಫ್ ಈರುಳ್ಳಿನ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನಿ. ಇದೆಲ್ಲನೂ ನೀಟಾಗಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊರಿ. ಇದಕ್ಕೆ ಉಪ್ಪು ಖಾರ ಅದು ಏನು ಸೇರಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ನಾವು ಫಸ್ಟ್ ಎಲ್ಲ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಈ ರೀತಿ ಎಲ್ಲನೂ ನೀಟಾಗಿ ಫ್ರೈ ಆಗಿಂದ ನಾವು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಪೇಸ್ಟ್ನ ಇವಾಗ ಇದಕ್ಕೆ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಇವನ್ನ ಫ್ರೈ ಮಾಡಬೇಕು. ಎಲ್ಲನೂ ನೀಟಾಗಿ ಫ್ರೈ ಮಾಡಿದ್ರೆ ರುಚಿಯಾದಂಥ ಚಟ್ನಿ ರೆಡಿ ಆಗುತ್ತೆ, ಕೊತ್ತಂಬರಿ ಚಟ್ನಿ. ನೀವು ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಟೇಸ್ಟ್ ಅಂತೂ ಅದ್ಭುತ. ನೀವು ಕೇಳೋ ಹಾಗೆ ಇಲ್ಲ, ಮಾಡಿ ನೋಡಿದ ಮೇಲೆ ನೀವೇ ಹೇಳ್ತೀರಿ ಸೂಪರ್ ಅಂಥೇಳಿ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊರಿ. ಈರುಳ್ಳಿನ ನಾವು ಹಸಿ ಇದ್ದಾಗ ಹಂಗೆ ಮಿಕ್ಸಿ ಮಾಡಿರೋದ್ರಿಂದ ಸ್ವಲ್ಪ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಕೊತ್ತಂಬರಿ ಚಟ್ನಿ ಅನ್ಬೋದು, ಇಲ್ಲ ಈರುಳ್ಳಿ ಚಟ್ನಿ ಕೂಡ ಅನ್ಬೋದು. ಇವಾಗ ಕೊನೆಯದಾಗಿ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿನ ಸೇರಿಸ್ಕೊಂಡು ಮತ್ತು ಒಂದು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ರೆಸಿಪಿ ರೆಡಿ ಆಯಿತು.
ಇದು ಕೊತ್ತಂಬರಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊತ್ತಂಬರಿನ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ಒಳ್ಳೆ ಒಂದು ಮುಚ್ಚಳನ ಮುಚ್ಚಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ರುಚಿಯಾದಂಥ ಚಟ್ನಿ ಈ ರೆಸಿಪಿ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬರ್ತೈತಂದ್ರೆ ನೀವು ನಂಬಂಗೇ ಇಲ್ಲ. ಇದ್ರ ಮುಂದೆ ಪಲ್ಯ ಆಗಿರ್ಬೋದು ಇಲ್ಲ ಸಾಂಬಾರು ಆಗಿರ್ಬೋದು ಎಲ್ಲಕ್ಕಿಂತ ರುಚಿಯಾಗಿ ಇರ್ತೈತ್ರಿ ಈ ಚಟ್ನಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇವಾಗ ಇದು ರೆಡಿ ಆಯಿತು ಪೂರ್ತಿ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಕತ್ತೀನಿ. ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡ್ಕೊಳಕ್ಕೆ. ಮನೆಯಲ್ಲಿ ತರಕಾರಿ ಅದು ಇಲ್ಲದೆ ಇದ್ದಾಗ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ನೀವು ತರಕಾರಿ ತರೋದನ್ನೇ ಬಿಡ್ತೀರಾ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ ಈ ರೆಸಿಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಚಟ್ನಿನ ಎಲ್ಲರೂ ಟ್ರೈ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿ ಹೆಂಗೆ ಬಂತು ಅಂಥೇಳಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.